ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ಇವತ್ತು ಹೊರಟಿರೋದು ಫಸ್ಟು BMTC ಹತ್ಕೊಂಡು ನಾನು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಎಸ್, ನಾನು ಹೋಗ್ತಾ ಇರೋದು ತಿರುಪತಿಗೆ. ಅದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಾವು ಇಲ್ಲಿ ಹೋಗಲಿಕ್ಕೆ ಸೂಟ್ ಮಾಡಿದ್ದು, ಕೆಲವೊಬ್ಬರು ಟ್ರೈನಲ್ಲಿ ಹೋಗ್ತಾರೆ, ಕೆಲವೊಬ್ಬರು ಬಸ್ಸಲ್ಲಿ ಹೋಗ್ತಾರೆ. ಬಟ್ ನಾವು KSRTC ಬಸ್ಸಲ್ಲಿ ಹೊರಟಿದ್ದು ಬುಕ್ ಮಾಡಿಕೊಂಡು. ಸೊ ನೋಡ್ಬೋದು ಟ್ರಾಫಿಕ್ಕು ತುಂಬಾ ಜಾಸ್ತಿ ಇತ್ತು. ಶನಿವಾರ ದರ್ಶನಕ್ಕೆ ಅಂತ ಹೊರಟಿದ್ದು ನಾವು ಆ್ಯಕ್ಚುಲಿ. ಸೊ ಬೆಳಗ್ಗೆನೇ ಮಾರ್ನಿಂಗ್ ಆಲ್ಮೋಸ್ಟ್ 3 o'clock ಆಗಿತ್ತು. ಅವಾಗ ನಮಗೆ ತಿರುಪತಿಗೆ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿಂದ ಡೈರೆಕ್ಟಾಗಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ, ಬಿಕಾಸ್ ಇದು ಅನ್ಪ್ಲ್ಯಾನ್ಡು. ಸೊ ಟಿಕೆಟ್ಸ್ ಎಲ್ಲ ಮುಂಚೆನೇ ತೊಗೊಂಡಿರಲಿಲ್ಲ. ಅದಕ್ಕೆ ಹೋಗಿ ಟಿಕೆಟ್ಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಇಲ್ಲಿ ಮಾರ್ನಿಂಗು 2 o'clockಗಿಂದನೇ ಫ್ರೀ ಟಿಕೆಟ್ ಕೊಡ್ತಾರೆ. ಇನ್ನು ಇಲ್ಲೇ ಕ್ಯೂ ಅಲ್ಲಿ ಎಲ್ಲರೂ ಗೋವಿಂದ ಗೋವಿಂದ ಅಂತ ಕೂಗ್ತಾ ಇದ್ರು. ಹಾಗೆಯೇ ಇಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ ಬೆಟ್ಟದ ಮೇಲೆ ಅಂತ ತೋರಿಸಿದ್ದೀನಿ. ತುಂಬಾ ರಶ್ ಇತ್ತು. ಅಂದರೂ ಆಗಲಿ, ಇದು ಬಂದಿದ್ದೀವಿ, ತೊಗೊಂಡು ಹೋಗಲೇಬೇಕು, ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೊರಟ್ವಿ. ನಮಗಿಲ್ಲಿ ನೆಕ್ಸ್ಟ್ ಡೇ 3 AM ಮಾರ್ನಿಂಗ್ದು ಟಿಕೆಟ್ ಸಿಕ್ತು. ಆಲ್ಮೋಸ್ಟ್ ನಮ್ಮ ಹತ್ರ ಆವಾಗ 20 hours ಇತ್ತು. ನಮ್ಮ ಪ್ಲ್ಯಾನ್ ಇರೋದು ಬೆಟ್ಟ ಹತ್ಕೊಂಡು ದರ್ಶನ ಮಾಡಬೇಕು ಅಂತ. ಸೊ ಹಾಗೆಯೇ ಅಂದ್ಕೊಂಡು ಬಂದಿದ್ದು. ಅದಕ್ಕೋಸ್ಕರ ನಮಗೆ 20 hours ಸಿಕ್ಕಿದ್ರಿಂದ ಒಳ್ಳೆಯದು ಆಯಿತು. ಇವಾಗ ನಾವಿರೋದು ತಿರುಪತಿಲಿ. ಸೊ ಇಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಮೇಲೆ ಹೋದರೆ ನಮಗೆ ತಿರುಮಲ ಸಿಗುತ್ತೆ. ಇಲ್ಲಿದ್ದೊಂದು ಒಳ್ಳೆ ಫೆಸಿಲಿಟಿ ಇದೆ. ಅದೇನಂದರೆ, ನಾವು ಬೆಟ್ಟದ ಕೆಳಗೆ ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಕೊಟ್ಟು ಹೋದರೆ ಅದನ್ನು ನಮಗೆ ಬೆಟ್ಟದ ಮೇಲೆ ತಲುಪಿಸಿರ್ತಾರೆ. ಸೊ ನಾವು ಬೆಟ್ಟ ಹತ್ಕೊಬೇಕಾದ್ರೆ ಲಗೇಜ್ ಎಲ್ಲ ಏನು ಕ್ಯಾರಿ ಮಾಡಬೇಕು ಅನ್ನೋದೇನಿರಲ್ಲ. ಸೊ ಇವರೇ ಇದನ್ನು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಅದು ನಂಗೆ ತುಂಬ ಖುಷಿ ಕೊಡ್ತು. ಯಾಕಂದರೆ ನಾವು ತುಂಬಾ ಲಗೇಜ್ ತೊಗೊಂಡು ಹೋಗಿರ್ತೀವಿ. ಆಬ್ವಿಯಸ್ಲಿ ಎತ್ಕೊಂಡಂತೂ ಹೋಗೋಕ್ಕಾಗಲ್ಲ. ಆಮೇಲೆ ಫಸ್ಟ್ ಟೈಮ್ ಬೆಟ್ಟ ಹತ್ತಿರೋದ್ರಿಂದ ಇಲ್ಲಿ ಫಸ್ಟು ಪೂಜೆ ಮಾಡಿಬಿಟ್ಟು ಒಳಗಡೆ ಹೋಗಬೇಕು ಅಂತ ಅಂತಾರೆ, ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕಂತ. ಹಾಗಾಗಿ ಒಂದು ಹಣ್ಣು ಕಾಯಿ ತೊಗೊಂಡೆ. ಇಲ್ಲಿ ನೋಡ್ಬೋದು ನೀವು, ಪೂಜೆ ಮಾಡೋಕ್ಕೆ ಅಂತಲೇ ಎಷ್ಟು ಜನ ನಿಂತಿದ್ದಾರೆ. ಇಲ್ಲಿ ಕಾಯಿ ಹೊಡೆದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಮಾರ್ನಿಂಗ್ 6 o'clock. ಹೊರಟಾಗ ತುಂಬಾ ಚಳಿ ಅನ್ನಿಸ್ತಾ ಇತ್ತು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ. ಬಟ್ ಹತ್ತುತ್ತಾ ಅದೆಲ್ಲ ಕಡಿಮೆ ಆಗಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ. ನೀವಿಲ್ಲಿ 7 ಬೆಟ್ಟನ ಹತ್ತಬೇಕಾಗತ್ತೆ. 7 ಬೆಟ್ಟ ಹತ್ತಿ ಹೋದ್ಮೇಲೆ ನಿಮಗೆ ತಿರುಮಲ ಸಿಗೋದು. ಹೀಗೆ ಇಲ್ಲಿ ಹೋಗ್ತಾ ದಾರಿಲಿ ನಿಮಗೆ ಟೆಂಪಲ್ಸ್ಗಳು ಸಿಗ್ತಾ ಇರುತ್ತೆ. ಹಾಗೆಯೇ ದೊಡ್ಡ ದೊಡ್ಡ ಡೋರ್ಸ್ಗಳು ಸಿಗ್ತಾ ಇರುತ್ತೆ. ಎಲ್ಲ ಆಗಿನ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಮೊದಲಿಗೆ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವ ಸುಸ್ತೂ ಅನಿಸ್ತಾ ಇರಲ್ಲ. ಬಟ್ ಟಾರ್ಗೆಟ್ ಇರೋದು 3550 ಸ್ಟೆಪ್ಸ್ದು. ಇವಾಗಿಲ್ಲಿ ನೋಡ್ತಾ ಇರೋದು ತಳಏರು ಗುಂಡು ಅಂತ. ಸೊ ಈ ಗುಂಡಿಂದ ನದಿ ಹರಿಯೋ ಸೌಂಡ್ ಬರುತ್ತೆ ಅಂತ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರಂತೆ. ಅದು ನನ್ನ ಜೊತೆ ಬಂದಿದ್ದು ನಂಗೆ ನನ್ನ ಫ್ರೆಂಡ್ ಹೇಳಿದ್ದು. ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇತ್ತು. ಹಾಗೆಯೇ ಅಲ್ಲಿ ಬರ್ತಾ ಇದ್ದಿದ್ದು ಎಲ್ಲ ದೇವಸ್ಥಾನಗಳಿಗೂ ನಮಸ್ಕಾರ ಮಾಡ್ಕೊತ ನಾವು ನಮ್ಮ ಟ್ರಿಪ್ನ ಮುಂದುವರಿಸ್ತಾ ಹೋದ್ವಿ. ಇಲ್ಲಿಗೆ 800 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇಷ್ಟಕ್ಕೇ ನಮ್ಗೆ ಆಲ್ರೆಡಿ ಫೀಸ್ ಔಟ್ ಆಗಿಬಿಟ್ಟಿತ್ತು 800,000ಗೆ. ಇನ್ನೂ 3500 ಎಷ್ಟು ಹಿಂಗಪ್ಪ ಹತ್ತೋದು ಅಂತ. ನೀವು ನೋಡ್ಬೋದು ತುಂಬ ಜನ ಅಲ್ಲಿ ಕುತ್ಕೊಂಡೇ ಹೋಗೋದು. ಆಲ್ಮೋಸ್ಟ್ 250 500ಗೆ ಕೂರ್ದೆ ಯಾರೂ ಹೋಗಲ್ಲ. ನನಗಂತೂ 100-150 ಸ್ಟೆಪ್ಸಿಗೂ ಕಾಲು ನೋವು ಬರ್ತಿತ್ತು. ಬಟ್ ಹೇಗೋ ನನಗೆ ನಾನೇ ಪುಷ್ ಮಾಡಿಕೊಂಡು ಹೋಗ್ತಾ ಇದ್ದೆ. ತಿರುಪತಿ ಟೆಂಪಲ್ಲು ದಕ್ಷಿಣ ಭಾರತದಲ್ಲೇ ತುಂಬ ಪ್ರಸಿದ್ಧಿ ಇರೋ ದೊಡ್ಡ ಟೆಂಪಲ್ ಆಗಿರುತ್ತೆ. ಸೊ ಇಲ್ಲಿಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ತುಂಬ ಚೆನ್ನಾಗಿ ಒಂಥರ ಟ್ರಾವೆಲ್ ಮಾಡೋದು ಆಗಿರ್ಬೋದು, ಈ ಬೆಟ್ಟ ಹತ್ತೋದಾಗಿರ್ಬೋದು, ಒಳ್ಳೆ ಎಂಜಾಯ್ಮೆಂಟಲ್ಲೇ ಹೋಗ್ಬೋದು. ನಾವು ಹತ್ತಬೇಕಾದ್ರೆ ತುಂಬ ಜನ ತಮ್ಮ ಹರಕೆಗಳನ್ನ ತೀರಿಸ್ತಾ ಇದ್ರು. ಅಂದರೆ ಎಲ್ಲ ಸ್ಟೆಪ್ಸಿಗೂ ಕರ್ಪೂರ ಹಚ್ಚೋದಾಗಿರ್ಬೋದು, ಅರಿಶಿನ ಕುಂಕುಮ ಇಟ್ಕೊಂಡು ಹೋಗೋದಾಗಿರ್ಬೋದು, ಈ ಥರ ಹರಕೆಗಳನ್ನ ಕಟ್ಕೊಂಡಿರ್ತಾರೆ. ಸೊ ಅವರ ಒಂದು ವಿಶಸ್ ಎಲ್ಲ ಪೂರೈಸಿದ ಮೇಲೆ ಹರಕೆ ತೀರ್ಸೋಕ್ಕೆ ಬರಲೇಬೇಕಲ್ವಾ. ಅದನ್ನು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಎಲ್ಲ ದೇವಸ್ಥಾನಕ್ಕೂ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು. ಇವಾಗ ನಾವು ಬಂದಿರೋದು ಹಾಫ್ ವೇ ಅಂತ ಅನಿಸುತ್ತೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ನಾವು ಕೆಳಗಿಂದ ನೋಡಿದ್ವಿ ಅಲ್ವಾ, ಲೈಟ್ ಇರೋದು ಗುಡ್ಡದ ಮೇಲೆ. ಸೊ ಆ ಟೆಂಪಲ್ ಇದು. ಇಲ್ಲಿ ಆಂಜನೇಯ ಟೆಂಪಲು, ಶ್ರೀರಾಮ ಟೆಂಪಲ್ ಎಲ್ಲ ಇತ್ತು. ನನ್ನ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿಂದ ಜಾಸ್ತಿ ಮೆಟ್ಲೆಲ್ಲ ಏನಿರಲ್ಲ, ಒಂದು 50 ಮೀಟರ್ಸ್ಗೆ ಒಂದೊಂದು ಮೆಟ್ಲು ಥರ, 25 ಮೀಟರ್ಸ್ 50 ಮೀಟರ್ಸ್ಗೆ ಮೆಟ್ಲುಗಳಿರುತ್ತೆ ಅಂತ. ಸೊ ಇಲ್ಲಿ ಇಡ್ಲಿ ತಿನ್ಕೊಂಡು ನಾವು ಮತ್ತೆ ಹೊರಟಿದ್ದೀವಿ ಇವಾಗ. ಇದು ಹಾಫ್ ವೇಲಿ ಇರೋ ಹೋಟೆಲ್ಸ್ಗಳು. ಬಟ್ ಮೆಟ್ಲು ಹತ್ತಬೇಕಾದ್ರೂ ನಿಮ್ಗೆ ತುಂಬಾ ಸ್ಟಾಲ್ಗಳು ಸಿಗುತ್ತೆ. ಜ್ಯೂಸ್ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಬೇರೆ ಬೇರೆ ಸ್ನ್ಯಾಕ್ಸ್ಗಳು ಚಿಕ್ಕ ಪುಟ್ಟದೆಲ್ಲ ತುಂಬಾ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ತಿನ್ಕೊಂಡು ನೀವು ಹೋಗ್ತಾ ಇರ್ಬೋದು. ಸೊ ಅಲ್ಲೇ ತಿಂದು ಅಲ್ಲೇ ಎನರ್ಜಿ ತೊಗೊಂಡು ಮತ್ತೆ ಅಲ್ಲೇ ಮೆಟ್ಲತ್ತಿ ಸ್ಪೆಂಡ್ ಮಾಡೋದು.
ಬೆಳಗಿನ ಜಾವನೇ ಹತ್ತಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಅಷ್ಟೊಂದು ಸುಸ್ತಾಗಲಿಲ್ಲ. ಬಟ್ ಬೇರೆಯವ್ರಿಗೆಲ್ಲ ತುಂಬಾ ಸುಸ್ತಾಗಿತ್ತಂತೆ. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಹೋದಾಗ ಅವರು ಸಂಜೆ ಹೋಗಿದ್ದಕ್ಕೆ ತುಂಬಾ ಸುಸ್ತಾಗಿತ್ತು ಅಂತ ಹೇಳಿದರು. ಇಲ್ಲಿಗೆ ನಾವು 2000 ಸ್ಟೆಪ್ಸ್ ಅಚೀವ್ ಮಾಡಿದ್ದೀವಿ. ಇಲ್ಲಿಂದ ಓನ್ಲಿ 1500 ಸ್ಟೆಪ್ಸ್ ಇದೆ. ಹೋಗ್ತಾ ಇದ್ದೀವಿ. ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಲ್ಲಿ ಕುತ್ಕೊಂಡು ಎದ್ದು ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಜನ ಹೇಗೆ ಅಂದರೆ ಯಾವ್ದು ಮಾಡಬೇಡಿ ಅಂತ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಬೋರ್ಡ್ ಹಾಕಿದ್ರು ಕಾಡು ಪ್ರಾಣಿಗಳಿಗೆ, ಯಾವುದೇ ಪ್ರಾಣಿಗಳಿಗೆ ಏನೂ ತಿನ್ನಕ್ಕೆ ಕೊಡಬೇಡಿ ಅಂತ. ಬಟ್ ಅಂದರೂ ಎಲ್ಲರೂ ತಾವು ತಂದಿದ್ದ ಸ್ನ್ಯಾಕ್ಸ್ನ ಅಲ್ಲೇ ತೊಗೊಂಡು ಕೂಡ ದುಡ್ಡು ಕೊಟ್ಟು ತೊಗೊಂಡು ಪ್ರಾಣಿಗಳಿಗೆಲ್ಲ ನೀವು ರೋಡ್ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಅಂತೆ ಬೈ ರೋಡ್. ಅದೇ ನಾವು ಸ್ಟೆಪ್ಸಲ್ಲಿ ಹೋದರೆ ನಮಗೊಂದು 5 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಇಲ್ಲಿ ಮ್ಯೂಸಿಕ್ ಇರುತ್ತೆ ಯಾವಾಗಲೂ. ಇವಾಗ ನೀವು ನೋಡ್ತಿರೋದು ಈ ಥರ ಎಲ್ಲ ಮನೆ ಕಟ್ಟಕ್ಕೆ ಯಾರಿಗೆ ಆಸೆ ಇರುತ್ತಲ್ಲ, ಈ ಥರ ಕಟ್ಟಿ ಹರಕೆ ಥರ ಕಟ್ಕೊಂಡು ಹೋಗ್ತಾರೆ. ಸೊ ಇದರಿಂದ ಅವ್ರ ಹರಕೆ ಪೂರೈಸುತ್ತೆ ಅನ್ನೋದು ನಂಬಿಕೆ. ತಿರುಮಲ ಬಂದಿದ್ದೀನಿ. ಸೊ ಇನ್ನು ತುಂಬ ದೂರ ಹೋಗಬೇಕು. ಇಲ್ಲಿ ಫುಲ್ ಫಾರೆಸ್ಟು ಮತ್ತೆಲ್ಲ ಗ್ರೀನರಿ ಇದೆ. ಸೊ ನಾನು ಹಾಗೆ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲ್ಸಿ ಸೊ ಇಲ್ಲಿ ರೋಡ್ ಇದೆಯಲ್ಲ, ಇಲ್ಲೇ ವೆಹಿಕಲ್ಸ್ ಎಲ್ಲ ಹೋಗೋದು. ಎಸ್, ಬನ್ನಿ ಹೋಗೋಣ. ಗ್ರೀನರಿ ಇದೆ, ಹೀಗೇನೆ ಇಲ್ಲಿ ವೆಹಿಕಲ್ ಎಲ್ಲ ವಾಕ್ ಮಾಡಿದ್ದಾರೆ. ಈ ಕಡೆ ಬಸ್ ಹೋಗೋದು, ಈ ಕಡೆ ಪ್ರಾಣಿಗಳು ಹೋಗೋದು. ಹೌದು, ಬಿಸಿಲಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಫುಲ್ ಗ್ರೀನರಿ. ಸೊ ಇದೆಲ್ಲ ಬೆಟ್ಟ, ಎಷ್ಟು ಬೆಟ್ಟ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲ ನೀರು ಬರ್ತಾ ಇದೆ. ಸಿ ಹೌ ಬ್ಯೂಟಿಫುಲ್. ಸರಿ ಥರ ನೀರು ಬರ್ತಾ ಇದೆ. ಬೆಟ್ಟದ ಒಳಗಿಂದ ನೀರು ಬರ್ತಿದ್ದ ಇರೋದು. ವಾಟರ್ ಫ್ಲೋ ಆಗ್ತಾ ಇದೆ, ಅದೆಲ್ಲ ನೀರು ಇಲ್ಲಿದು. ಇಲ್ಲಿ ನೀರು ಎಲ್ಲ ಹರ್ಕೊಂಬಂದು ಎಲ್ರಿಗೂ ಕಾಲು ತೊಳಿತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಟ್ಟ ಗುಡ್ಡ ಕಾಡನ್ನ ವ್ಯೂನ ಎಂಜಾಯ್ ಮಾಡ್ತಾ ಈ ಥರ ನಡ್ಕೊಬರೋದಿರುತ್ತೆ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಅದು ಫ್ರೆಂಡ್ಸ್ ಜೊತೆಗೆಲ್ಲ ಬಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ಆಲ್ಮೋಸ್ಟ್ 100 ಸ್ಟೆಪ್ಸ್ ಇದೆ. ಫೈನಲಿ ಇಲ್ಲಿ ಬಂದು ನಾವೇನು ಲಗೇಜ್ ಎಲ್ಲ ಅಲ್ಲಿ ಕೆಳಗಡೆ ಬೆಟ್ಟಕ್ಕೆ ಕೆಳಗಡೆ ಕೊಟ್ಟಿರ್ತೀವಲ್ಲ, ಸೊ ಅದು ಇದು ಫ್ರೀ ಲಗೇಜ್ ಡೆಲಿವರಿ ಸೆಂಟರ್ ಅಂತ. ನಾವು ಎಷ್ಟೇ ಲಗೇಜ್ ಕೊಟ್ಟರು ಅವ್ರು ಇಲ್ಲಿ ತಂದುಬಿಟ್ಟು ಇಟ್ಟಿರ್ತಾರೆ. ಮತ್ತು ನಾವು ಅದನ್ನು ಕೂಪನ್ ಕೊಟ್ಬಿಟ್ಟು ಇಸ್ಕೊಬೋದು. ಆ್ಯಕ್ಚುಲಿ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ. ಬಂದು ಕಲೆಕ್ಟ್ ಮಾಡಿಕೊಂಡು ರೂಮ್ಗಳಿಗೆ ಹೋಗ್ಬೋದು. ಇಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ನಮ್ಮ ರೂಮ್ ಹತ್ರ. ಸೊ ರೂಮ್ ನಾವು ಬುಕ್ ಮಾಡ್ಕೊಂಡಿದ್ವಿ ಆಲ್ರೆಡಿ ಅಲ್ಲೇ. ಅದು ಬಂದುಬಿಟ್ಟು ವೆಯ್ಟಿಂಗ್ 2 ಅವರ್ಸ್ ಇತ್ತು. ಸೊ ಕನ್ಫರ್ಮ್ ಆದ ತಕ್ಷಣ ಫಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಅಲ್ಲಿಂದ ಡೈರೆಕ್ಟ್ ಹೋಗಿ ತಿರುಪತಿಲಿ ಒಂದಿಷ್ಟು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ದರ್ಶನಕ್ಕೆ ಅಂತ ಹೋಗೋಣ ಅಂತ ಹೊರಟಿದ್ದು. ದರ್ಶನ 3 ಗಂಟೆಗೆ ಅಂತ ಕೊಟ್ಟಿದ್ರು, ಬೇಗ ಹೋಗಿ ನಿಂತ್ಕೋಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಟೈಮ್ 11 o'clock ನೈಟ್ ಆಗಿದೆ. ಸೊ ಆಲ್ರೆಡಿ ಎಲ್ಲರೂ ಹೊರಗಡೆನೇ ಮಲ್ಕೊಂಡಿದ್ದಾರೆ. ಯಾರಿಗೆಲ್ಲ ರೂಮ್ ಸಿಕ್ಕಿರಲ್ಲ, ಲೇಟಾಗಿ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಆಲ್ಮೋಸ್ಟ್ ರೂಮ್ ಸಿಕ್ಕಿರಲ್ಲ. ಅವರೆಲ್ಲ ಅಲ್ಲೇ ಮಲ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾನು ನನ್ನ ಫ್ರೆಂಡ್ಸ್ ಕೂಡ ಹೋಗಿಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ನೈಟ್ ನಾವು ಕ್ಯೂವಲ್ಲಿ ನಿಂತಿದ್ದು ಆಲ್ಮೋಸ್ಟ್ 1 o'clockಗೆ. ನಮಗೆ ದರ್ಶನ ಆಗಿದ್ದು ಅವತ್ತು ಮಾರ್ನಿಂಗ್ 5 o'clockಗೆ. ಇಲ್ಲಿ ಕ್ಯೂ ನಡ್ಕೊಂಡು ಹೋಗೋಕ್ಕೆ ಅಂತ ಈ ಥರ ಇರುತ್ತೆ. ಸಿಟ್ಟಿಂಗ್ ಏರಿಯಾ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ಸ್ ಆಗಿರ್ಬೋದು,
ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಈ ಥರ ಫ್ರೀ ಟಿಕೆಟ್ ತೊಗೊಂಡು ಬಂದ್ರೂ ನಿಮಗೆ ಬೇಗನೆ ದರ್ಶನ ಆಗುತ್ತೆ. ನಮಗಂತೂ ಒಂದು 5 ಅವರ್ಸಲ್ಲೇ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದು ಫಸ್ಟು ಬ್ರೇಕ್ಫಾಸ್ಟ್ ತಿಂದ್ವಿ. ಬ್ರೇಕ್ಫಾಸ್ಟ್ ತಿಂದು ಮತ್ತೆ ನಾವು ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಇನ್ನೊಂದೇನು ಹೇಳಬೇಕಂದ್ರೆ ದರ್ಶನ ಆದಮೇಲೆ ನಮ್ಗೆ ಅಲ್ಲೇ ಒಂದು ಫ್ರೀಯಾಗಿ ಲಡ್ಡು ಕೊಡ್ತಾರೆ. ಅದೊಂದು ಚಿಕ್ಕ ಲಡ್ಡು. ಅದಾದಮೇಲೆ ಹೊರಗಡೆ ಬಂದುಬಿಟ್ಟು ಲಡ್ಡು ಕೌಂಟ್ರಲ್ಲಿ ನಿಮ್ಗೆ ಎಷ್ಟು ಬೇಕು ಲಡ್ಡುನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಅಲ್ಲಿ ಇನ್ನೊಂದು ಕೂಡ ಒಂದು ದೊಡ್ಡ ಲಡ್ಡುನೂ ಫ್ರೀಯಾಗಿ ಕೊಡ್ತಾರೆ. ಇವಾಗ ನಾವು ನೆಕ್ಸ್ಟು ಈ ಬಸ್ಸಲ್ಲಿ ಹೋಗಬೇಕು. ಬರಬೇಕಾದ್ರೆ ಬೆಟ್ಟ ಹತ್ಕೊಂಡು ಬಂದ್ವಿ. ಈಗ ಬೆಟ್ಟ ಇಳಿಯೋಕ್ಕೆ ಈ ಥರ TTD ಅವ್ರದ್ದೇ ಬಸ್ಸಸ್ ಇದೆ. ಐ ಥಿಂಕ್ ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ. ಓನ್ಲಿ ಇವ್ರ ಬಸ್ಸಸ್ಸಲ್ಲಿ ಮತ್ತು ಪಬ್ಲಿಕ್ ಟ್ರಾವೆಲ್ಸಲ್ಲಿ ಮಾತ್ರ ಬರಬೇಕಾಗತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬಸ್ಸಲ್ಲಿ ಮತ್ತು ನಾವು ಬರ್ತಾ ರಿಟರ್ನಲ್ಲಿ ಬೆಟ್ಟ ಇಳಿಬೇಕಾದ್ರೂ ನಿಮ್ಗೆ ತುಂಬ ಒಳ್ಳೆ ವ್ಯೂಸ್ಗಳು ಸಿಗುತ್ತೆ. ಅದು ನೀವು ಬೆಳಗ್ಗೆ ಟೈಮ್ ಬಂದ್ರೇ ಈ ಥರ ವ್ಯೂಸ್ಗಳು ಎಂಜಾಯ್ ಮಾಡೋಕ್ಕೆ ಸಾಧ್ಯ. ನನಗೆ ಅಷ್ಟೆಲ್ಲ ಬೆಟ್ಟ ಹತ್ಕೊಂಡು ಬರಬೇಕಾದ್ರೆ ಫಸ್ಟಿಗೆ ಅನಿಸಿದ್ದು ಯಾಕೆ ದೇವರು ಇಷ್ಟೆಲ್ಲ 7 ಬೆಟ್ಟ ಹತ್ಬಿಟ್ಟು ಬಂದು ಇಷ್ಟು ಮೇಲೆ ಕುತ್ಕೋಬೇಕು ಅಂತ. ಆದರೆ ಆ ದೀಪದ ಬೆಳಕಲ್ಲಿ ದೇವ್ರ ದರ್ಶನ ಮಾಡಾದ್ಮೇಲೆ ಎಲ್ಲರೂ ಅಷ್ಟೊಂದು ಜೋರಾಗಿ ಗೋವಿಂದ ಗೋವಿಂದ ಅಂತ ಕೂಗೋದನ್ನ ಕೇಳಿಸ್ಕೊಂಡು ನಾವು ಬಂದಿದ್ದ ಎಲ್ಲ ಆಯಾಸನೂ ಅಲ್ಲೇ ಹೋಯಿತು. ದರ್ಶನ ಮಾಡಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಇತ್ತು. ಇದನ್ನು ನಾನೊಬ್ಬಳೇ ಅಲ್ಲ, ನನ್ನ ಜೊತೆ ಬಂದಿರೋ ಎಲ್ಲರೂ ಫೀಲ್ ಮಾಡಿದ್ರು. ಇಲ್ಲಿ ತಿಮ್ಮಪ್ಪನ ದರ್ಶನಕ್ಕಿಂತ ಮುಂಚೆ ನಾವು ವರಹಸ್ವಾಮಿ ಟೆಂಪಲ್ಗೂ ಹೋಗಿದ್ವಿ. ಅಲ್ಲೇ ಟೆಂಪಲ್ ಹತ್ರನೇ ಪುಷ್ಕರಣಿ ಕೂಡ ಇದೆ. ಹಾಗೆ ನೀವು ಟೈಮ್ ಇತ್ಕೊಂಡು ಬಂದರೆ ಇಲ್ಲಿ ಫಾಲ್ಸ್ ಎಲ್ಲ ಇದೆ, ಅದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಬೋದು. ನಿಮಗೇನು ಇಲ್ಲಿ ಗೊತ್ತಾಗಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯಿತು ಅಂದ್ರೂ ಕೂಡ ನೀವು ಇಲ್ಲಿ TTD ಅವ್ರದ್ದು ಯಾರು ಸಿಬ್ಬಂದಿಗಳಿರ್ತಾರೆ ಅವ್ರಿಗೆ ಕೇಳಿದ್ರೆ ನಿಮಗೆಲ್ಲರೂ ಗೈಡ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಫ್ರೀ ಮಧ್ಯಾಹ್ನ, ಬೆಳಗ್ಗೆ ಹಾಗೂ ರಾತ್ರಿ ಅನ್ನದಾಸೋಹ ಕೂಡ ಇರುತ್ತೆ. ಸರಿಯಾಗಿ ಪ್ಲ್ಯಾನ್ ಮಾಡಿ ಟಿಕೆಟ್ ಮುಂಚೆನೇ ಬುಕ್ ಮಾಡ್ಕೊಂಬಂದರೆ ನಿಮ್ಗೆ ಇನ್ನೂ ಬೇಗ ದರ್ಶನ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇವತ್ತಿನ ಈ ತಿರುಪತಿ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ನೋಡ್ತಿರೋ ನಿಮ್ಮೆಲ್ರಿಗೂ ಆ ದೇವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್.